ಇವ್ರು ನಿಮ್ಮನ್ನ ನೋಡ್ಬೇಕು ಅಂತ ಬಂದಿದ್ದಾರೆ. ಹೇಳಿ. ಮರ್ಯಾದೆ ಸೈನ್ ಹಾಕು. ಯಾವುದೇ ಕಾರಣಕ್ಕೂ ನಾ ಸೈನ್ ಹಾಕಲ್ವೋ. ನನ್ ಪ್ರಾಣ ಹೋದ್ರು ಹಾಕಲ್ವೋ. ಅಯ್ಯೋ ಬೇಡಪ್ಪ, ಅವ್ರಿಗೇನು ಮಾಡ್ಬೇಡಪ್ಪ. ನಿನ್ನಮ್ಮಯ್ಯ ಅಂತೀನಿ, ನಿನ್ ಕೈ ಮುಗಿತೀನಿ, ಅವ್ರಿಗೇನು ಮಾಡ್ಬೇಡಪ್ಪ. ಹಾಕೋ ಸೈನು. ಅಲ್ಲ ಯಜಮಾನ್ರೆ, ನಿಮ್ ಪ್ರಾಣಕ್ಕೆ ಹೆದರ್ಕೊಂಡು ನಿಮ್ಮ ಜಾಗನ ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟು ಈಗ ಒದ್ದಾಡಿದ್ರೆ ಏನ್ ಪ್ರಯೋಜನ? ಹೆದರಿದ್ದು ಪ್ರಾಣಕ್ಕಲ್ಲ ತಾಯಿ, ಮಾನಕ್ಕೆ. ಅವತ್ತ ಕೆಲಸ ಮಾಡದೆ ಹೋಗಿದ್ರೆ ಅಲ್ಲಿದ್ದ ಗುಂಡಗಳು ಇವರಿಬ್ರು ಬಾಳ ಹಾಳು ಮಾಡ್ಬಿಡ್ತಿದ್ರು. ರೈತನಿಗೆ ಈ ಸಮಾಜ ಸಹಾಯ ಮಾಡುತ್ತೆ, ಕಾನೂನು ನಮ್ಮ ಪರವಾಗಿರುತ್ತೆ ಅಂತ ನಂಬಿದ್ವೆ ನೋಡಿ. ಅದೇ ನಾವು ಮಾಡಿದ್ದ ದೊಡ್ಡ ತಪ್ಪು. ಈ ವಿಷಯ ಕಂಪ್ಲೇಂಟ್ ಕೊಟ್ಟೆ, ಯಾರು ಕಿವಿಗೆ ಹಾಕೊಳ್ಳಿಲ್ಲಮ್ಮ. ಯಾಕೆ ಹೆದರ್ತೀಯ? ಇಬ್ಬರು ಹೆಣ್ಮಕ್ಳಿದ್ದಾರೆ, ಯಾಕೆ ಬೇಕಾದ್ರೂ ಜೀವನ ಮಾಡ್ಬೋದು ಅಂತ ಅಸಭ್ಯವಾಗಿ ಮಾತಾಡ್ಬಿಟ್ರಮ್ಮ. ನಾವು ನಿಮ್ ಬಗ್ಗೆ ತುಂಬಾ ಕೇಳಿದ್ದೀವಿ. ಎಷ್ಟೋ ಜನರ ಜೀವನಕ್ಕೆ ದಾರಿ ದೀಪವಾಗಿದ್ದೀರಿ. ಈಗ ನಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಲಿದೆ. ನಾವು ನಿಮ್ಮನ್ನೇ ನಂಬಿದ್ದೀವಿ. ದಯವಿಟ್ಟು ನಮಗೆ ದಾರಿ ತೋರಿಸಿದ್ದಾಯಿ, ನಮಗೆ ದಾರಿ ತೋರಿಸಿದ್ದಾಯಿ. ಅಮ್ಮ ಏನ್ ಮಾಡ್ತಾ ಇದ್ದೀರಾ ಹೇಳಿ? ನಮ್ಮನ್ನು ಕೈ ಬಿಡ್ಬೇಡಮ್ಮ, ಕೈ ಬಿಡ್ಬೇಡಿ. ಏನೇ ಡೂಪ್ಲಿಕೇಟ್ ಕಿರಣ್ ಬೇಡಿ, ಬೆಳಗ್ಗೆ ಬೆಳಗ್ಗೆನೆ ನನ್ನ ಜ್ಞಾಪಿಸ್ಕೊಂಡ್ಬಿಟ್ಟಿದ್ಯಾ? ಡೂಪ್ಲಿಕೇಟೆ, ಆದ್ರೆ ಕೊಡೋವದೇ ಮಾತ್ರ ಒರಿಜಿನಲ್. ಅದಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಅನ್ನೋ ಭೇದ ಭಾವನೆ ಇರೋಲ್ಲ. ಸರಿ, ಅದಕ್ಕೇನೀಗ? ನೀನು ಮಲ್ಟಿ ನ್ಯಾಷನಲ್ ಕಾಂಪ್ಲೆಕ್ಸ್ ಕಟ್ಟಿಸ್ಬೇಕು ಅಂತ ಸರ್ವೆ ನಂಬರ್ 162/8 ಮಾದೇವಪ್ಪನ್ ಜಮೀನ ದೌರ್ಜನ್ಯ ಮಾಡಿ ಅವ್ರ ಹತ್ರ ಬರೆಸ್ಕೊಂಡಿದ್ಯಲ್ಲ, ಆ ಪೇಪರ್ಸ್ ನ ಮರ್ಯಾದೆ ಅವ್ರಿಗೆ ವಾಪಸ್ ಕೊಟ್ಬಿಡು. ಇದೇನು ಬಳ್ಳಾರಿ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋ ಜಾಗ ಅನ್ಕೊಂಡಿದೀಯಾ? ಇದು ಬೆಂಗಳೂರು. ಒಂದೊಂದು ಅಡಿಗೂ ಚಿನ್ನದ ರೇಟ್ ಇದೆ ಕಣೆ. ಅದಕ್ಕೆ ಮರ್ಯಾದೆಯಾಗಿ ನನ್ನ ಮಾತನ್ನ ನಾನು ಉಡಾಯಿಸ್ತಾ ಇರೋ ಜಾಗದಲ್ಲಿ ಇದು 1500 ಜಾಗ. ನಾವು ಕಾಲಿಟ್ ಮೇಲೆ ಮುಗೀತು, ಆ ಜಾಗ ನಮ್ದೆ. ಇದೇ ಫೋನು. ಕಮಿಂಗ್ 18 ಬಿಲ್ಡರ್ ಡಿಸೋಜಾ NRI ಜೊತೆ ಪಾರ್ಟ್ನರ್ಶಿಪ್ ನಲ್ಲಿ ವೈಟ್ ಫೀಲ್ಡ್ ಹತ್ರ ಬಯೋಟೆಕ್ ಪಾರ್ಕ್ಗೆ ಭೂಮಿ ಪೂಜೆ ಇಟ್ಕೊಂಡಿದ್ದಾನೆ.